ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಪುಷ್ಯ ಮಾಸ 20/12/25 18/1/26 ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಗೋಚಾರ ಅತ್ಯದ್ಭುತವಾಗಿ ಈ ಒಂದು ಧನುರಾಶಿಯಿಂದ ಮೀನರಾಶಿಯವರಿಗೆ ಗೋಚರವಾಗ್ತಾ ಇರುವಂಥದ್ದು. ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವಂತಹ ಒಂದು ವ್ಯವಸ್ಥೆ ಈ ಒಂದು ಪುಷ್ಯ ಮಾಸದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರುವಂಥದ್ದು. 20/12/25 ಶುಕ್ರ ಗ್ರಹವು ಧನುರಾಶಿಯನ್ನು ಪಾಡ್ಯದಂದು ಈ ಒಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 12/1/26 ಶುಕ್ರನು ಮಕರ ರಾಶಿಯನ್ನು ನವಮಿಯಂದು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 29/12/25 ಬುಧವಾರ ಧನುರಾಶಿಯನ್ನು ದಶಮಿಯಂದು ಬುಧನು ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ, ಆ ಬುಧನು 17/1/26 ಬುಧಗ್ರಹವು ಮಕರ ರಾಶಿಯನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಚತುರ್ದಶಿ ಎಂದು. 14/1/26 ರವಿಯು ಮಕರ ರಾಶಿಯನ್ನು ಏಕಾದಶಿ ಎಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ವಿಶಿಷ್ಟವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆಯೇ 15/1/26 ಕುಜಗ್ರಹವು ಮಕರ ರಾಶಿಯನ್ನು ದ್ವಾದಶಿಯಂದು ಧನುರಾಶಿಯಿಂದ ಪ್ರವೇಶ ಮಾಡುತ್ತಿರುವಂಥದ್ದು. ನಂತರ 3/1/26 ಪೂರ್ಣಿಮೆ ಈ ಒಂದು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಇರುವಂಥದ್ದು. 18/1/26 ಈ ಅಮಾವಾಸ್ಯೆ ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮಾವಾಸ್ಯೆ ಕಂಡುಬರುವಂಥದ್ದು. ಇದು ಪುಷ್ಯ ಮಾಸದ ಗ್ರಹ ವೈಶಿಷ್ಟ್ಯತೆ. ಗುರುವು ಮಿಥುನ ರಾಶಿಯಲ್ಲಿಯೇ, ಕೇತುವು ಸಿಂಹ ರಾಶಿಯಲ್ಲಿಯೇ, ರಾಹುವು ಕುಂಭ ರಾಶಿಯಲ್ಲಿ ಮತ್ತು ಶನೈಶ್ಚರನು ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಪುಷ್ಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಸಪ್ತಮದಲ್ಲಿದ್ದು ಸಪ್ತಮದಿಂದ ಅಷ್ಟಮಕ್ಕೆ ಪ್ರವೇಶ ಮಾಡಿ, ಈ ಧನುರಾಶಿಯನ್ನು ಪ್ರವೇಶ ಮಾಡಿದಂತಹ ಶುಕ್ರನು 20/12/25 ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಿದಂಥ ಶುಕ್ರನು ಅಷ್ಟಮದಲ್ಲಿ ಬರುವುದರಿಂದಾಗಿ, ಅಷ್ಟಮ ಸ್ಥಿತನಾದಂತಹ ಶುಕ್ರನಿಗೆ ಗುರುದೃಷ್ಟಿ ಇರುವುದರಿಂದಾಗಿ ಅತಿಯಾದ ತೊಂದರೆ ಆಗುವಂಥ ಲಕ್ಷಣಗಳಿಲ್ಲದಿದ್ದರೂ ಕೂಡ ಕೆಲವರು ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ನೀರನ್ನು ಕುಡಿಯುವಾಗ ಉತ್ತಮವಾದ ನೀರನ್ನು ಸೇವಿಸುವ ಅಗತ್ಯ ಇದೆ. ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡುವ ಅನಿವಾರ್ಯತೆ ಇಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ ಈ ಒಂದು ಶುಕ್ರನು ಜಲಕಾರಕನಾಗುವುದರಿಂದ ಅಷ್ಟಮದಲ್ಲಿ ಬರುವಂತಹ ಶುಕ್ರನಿಂದಾಗಿ ರವಿ ಶುಕ್ರ ಯುತಿ, ರವಿಯಿಂದ ಅಸ್ತನಾಗುವಂತಹ ಶುಕ್ರನು ಕೂಡ ಇಲ್ಲಿ ನಿಮ್ಮ ರಾಶಾಧಿಪತಿ ಆಗಿದ್ದರಿಂದಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥ ಲಕ್ಷಣಗಳು ಕಂಡುಬರುವುದರಿಂದ ಮನೋಬಲಕ್ಕಾಗಿ ಅಮಾವಾಸ್ಯೆಯ ದಿನ ಖಂಡಿತವಾಗಿಯೂ ನಿಮ್ಮ ಕುಲದೇವರ ಆರಾಧನೆಯನ್ನು ತಪ್ಪದೇ ಮಾಡಿ. ಹಾಗೆಯೇ ವಿಶೇಷವಾದ ಅನುಷ್ಠಾನಾದಿಗಳನ್ನು ರೂಢಿಸಿಕೊಂಡವರು ಆ ದುರ್ಗಿಯ ಆರಾಧನೆ ಇತ್ಯಾದಿಗಳನ್ನು ಮಾಡುವುದರಿಂದ ರಾತ್ರಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಧ್ಯಾನಮಗ್ನರಾಗುವುದರಿಂದ ಆ ಮೂಲಕವಾಗಿ ನಿಮ್ಮ ಪೂರ್ವಜನ್ಮದ ದೋಷದಿಂದ ಉಂಟಾಗುವ ಶುಕ್ರ ದೋಷವನ್ನು ಪರಿಹಾರ ಮಾಡಿಕೊಂಡು ದೈಹಿಕ ಆರೋಗ್ಯ, ಮಾನಸಿಕ ಆ ಮುನ್ನಡೆ ಎಲ್ಲವನ್ನು ಕೂಡ ಸಾಧಿಸಲಿಕ್ಕೆ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಭವಿಸುವಂತಹ ಅಮಾವಾಸ್ಯೆಯ ಒಂದು ದಿನ ಏನಿದೆ, ಈ ಅಮಾವಾಸ್ಯೆ ದಿನ ಖುದ್ದಾಗಿ 18/1/26 ಅಮಾವಾಸ್ಯೆ, ಆ ದಿನ ಅತ್ಯಂತ ಪ್ರಶಸ್ತ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿ ಆ ಒಂದು ದೋಷದಿಂದ ಹೊರಗೆ ಬಂದು ಉತ್ತಮವಾದ ಫಲವನ್ನು ಅನುಭವಿಸಲಿಕ್ಕೆ ಪುಷ್ಯ ಮಾಸ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ಶುಕ್ರನು ಭಾಗ್ಯವನ್ನು ಪ್ರವೇಶ ಮಾಡ್ತಾ ಇರುವುದರಿಂದಾಗಿ ರಾಷ್ಟ್ರಾಧಿಪತಿಯಾಗಿ ಭಾಗ್ಯದಲ್ಲಿ
ಈ ಶುಕ್ರನು ಪ್ರವೇಶ ಮಾಡುವ ಮೂಲಕವಾಗಿ ಅಲ್ಲೂ ಕೂಡ ಶುಕ್ರ ಅಸ್ತವೇ ಇರುವುದರಿಂದಾಗಿ ಕುಲದೇವತೆಯ ಆರಾಧನೆ ಪ್ರತಿದಿನವೂ ನಿಯಮಿತವಾಗಿ ಮಾಡುವುದು ಅತಿ ಮುಖ್ಯ. ಮಕರ ರಾಶಿಯಲ್ಲಿ ಶುಕ್ರನಿರುವವರೆಗೂ ಕೂಡ ರವಿಯಿಂದ ಅಂದರೆ ಫೆಬ್ರವರಿ 2ರವರೆಗೂ ಕೂಡ ಶುಕ್ರನು ರವಿಯ ಜೊತೆಗೆ ಅಸ್ತನಾಗ್ತಾ ಕುಂಭರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾನೆ. ಫೆಬ್ರವರಿ 1ನೇ ತಾರೀಕಿನವರೆಗೂ ಕೂಡ ಇವನು ಶುಕ್ರನು ಅಸ್ತನಾಗಿರುವುದರಿಂದಾಗಿ ಅಲ್ಲಿವರೆಗೂ ಕೂಡ ನಿಮ್ಮ ಕುಲದೇವತಾ ಆರಾಧನೆ ಯಾವ ಕಾರಣಕ್ಕೂ ಕೂಡ ಬಿಡುವ ವ್ಯವಸ್ಥೆ ಇಲ್ಲ. ವಿಶೇಷವಾದ ಆರಾಧನೆಯನ್ನು ರೂಢಿಸಿಕೊಳ್ಳಿ. ಆ ಮೂಲಕವಾಗಿ ದೈವ ಬಲದ ಕೊರತೆ ಉಂಟಾಗಿದ್ದರೆ ಅದು ಸರಿಯಾಗ್ತಾ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದಕ್ಕೆ ಅವಕಾಶ ಲಭ್ಯ ಆಗುತ್ತೆ. ಕುಲದೇವತಾ ಆರಾಧನೆ ಫಲ ಸಿಗುವುದಕ್ಕೆ ಮುಖ್ಯವಾಗಿ ತಾಯಿ, ತಂದೆ, ಗುರು ಗಣಪತಿಯ ಆರಾಧನೆಯನ್ನು ಮಾಡಿ ಕುಲದೇವತಾ ಆರಾಧನೆಯನ್ನು ಮಾಡೋದನ್ನು ಬಿಡಬೇಡಿ. ತಾಯಿ ತಂದೆಯ ಆರಾಧನೆ ಅಂದರೆ ಯಾರಿಗೆ ತಾಯಿ ತಂದೆ ಇಲ್ಲವೋ ಅವರನ್ನು ನೆನೆಸಿಕೊಂಡು ನಿತ್ಯ ನಮಸ್ಕಾರ ಮಾಡುವುದು, ಇದು ಅತಿ ದೊಡ್ಡ ಆರಾಧನೆ. ಯಾರಿಗೆ ತಾಯಿ ತಂದೆ ಪ್ರತ್ಯಕ್ಷವಾಗಿದ್ದಾರೋ ಅವರನ್ನು ನಿತ್ಯ ಕಾಲ್ಮುಟ್ಟಿ ನಮಸ್ಕರಿಸುವುದು ಅತಿ ದೊಡ್ಡ ಆರಾಧನೆ. ಒಮ್ಮೆ ತಾಯಿ ತಂದೆಯರು ಜೀವಸಹಿತ ಇದ್ದು ದೂರದಲ್ಲಿದ್ದರೆ ಮನಸ್ಸಿನಲ್ಲಿ ತಾಯಿ ತಂದೆಯನ್ನು ಭಾವಿಸಿಕೊಂಡು ನಿತ್ಯ ನಮಸ್ಕಾರದ ಮೂಲಕ ದಿನ ಪ್ರಾರಂಭ ಮಾಡುವುದು ಅತಿ ಮುಖ್ಯ. ಹಾಗೆಯೇ ಈ ವೃಷಭ ರಾಶಿಯ ಅಧಿಪತಿಯು ಭಾಗ್ಯದವರೆಗೂ ಸಂಚಾರ ಮಾಡ್ತಾನೆ. ಇನ್ನು ದ್ವಿತೀಯದಲ್ಲಿ ಯಾವ ಗುರುವಿನ ಒಂದು ಸಾನ್ನಿಧ್ಯ ಮತ್ತು ದ್ವಿತೀಯಾಧಿಪತಿಯು ಸಪ್ತಮದಿಂದ ಅಷ್ಟಮಕ್ಕೆ ಹೋಗುವುದು, ಗುರುವಿನಿಂದ ಒಳ್ಳೆಯ ಸಂಸ್ಕಾರಾದಿಗಳು ಮತ್ತು ಹಣಕಾಸಿನ ವ್ಯವಸ್ಥೆಗಳು ತುಂಬ ಉತ್ತಮವಾದರೂ ಕೂಡ ಶುಕ್ರ ಅಸ್ತದಿಂದ ಹಣಕಾಸಿನಲ್ಲಿ ತೊಂದರೆಗಳು ಉಂಟಾಗುವ ಲಕ್ಷಣಗಳು ಮತ್ತು ಒಳ್ಳೆಯ ಸಂಸ್ಕಾರವಂತರಾದರೂ ಕೂಡ ಬುಧನ ಅಷ್ಟಮತ್ವದಿಂದಾಗಿ ಮಾತುಕತೆಗಳಲ್ಲಿ ಯಶಸ್ಸು ಆಗದೇ ಇರುವಂಥ ಲಕ್ಷಣಗಳಿದ್ದಾಗ ಆಂಜನೇಯನ ಆರಾಧನೆ, ದೇವಿಯ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವಂತಹ ವಿಚಾರ. ಹಾಗೆಯೇ ಮತ್ತು ದ್ವಿತೀಯದಲ್ಲಿ ಗುರು ಇರುವುದರಿಂದಾಗಿ ಕೌಟುಂಬಿಕ ಮತ್ತು ಎಲ್ಲ ಮಿತ್ರವರ್ಗದ ಸಹಕಾರ ಅತ್ಯುತ್ತಮವಾಗಿ ಲಭ್ಯವಾಗುವ ಯೋಗ ಇದೆ. ಅವರ ಒಂದು ಸಹಕಾರದಿಂದ ಅಷ್ಟಮದಲ್ಲಿರುವಂಥ ಬುಧ ಶುಕ್ರನ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಅನೇಕ ವ್ಯವಹಾರಾದಿಗಳಲ್ಲಿ ಈ ಒಂದು ಗುರುವಿನ ಒಂದು ದೃಷ್ಟಿಯಲ್ಲಿ ನೇರವಾಗಿರುವುದರಿಂದ, ದ್ವಿತೀಯ ಗುರುವಿನ ದೃಷ್ಟಿ ಉತ್ತಮವಾಗಿರುವುದರಿಂದ ಅನೇಕ ದೋಷಗಳನ್ನು ಮುಕ್ತವಾಗುವ ಯೋಗ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ, ಮಿತ್ರರ ಸಹಕಾರದಿಂದ ಉಂಟಾಗತ್ತೆ. ಇನ್ನು ತೃತೀಯಾಧಿಪತಿಯಾದಂತಹ ಚಂದ್ರನು ಅಮಾವಾಸ್ಯೆ, ಪೂರ್ಣಿಮೆ ದ್ವಿತೀಯದಲ್ಲಿಯೂ, ಪೂರ್ಣಿಮೆಯು ಮತ್ತು ಅಮಾವಾಸ್ಯೆಯು ಅಷ್ಟಮದಲ್ಲಿಯೂ ಉಂಟಾಗತಕ್ಕಂಥದ್ದು. ಆದ್ದರಿಂದ ಅಷ್ಟಮದಲ್ಲಿ ಅಮಾವಾಸ್ಯೆ ಆಗುವುದರ ಜೊತೆಗೆ ರಾಶಿಧಿಪತಿಯು ಅಷ್ಟಮದಲ್ಲಿರುವುದರಿಂದ ಅತಿ ಹೆಚ್ಚಿನ ಧ್ಯಾನಾಸಕ್ತರಾಗಿ ರವಿಯ ಯುತಿ ಹೊಂದಿದ ಚಂದ್ರ ಶುಕ್ರರು ಅಸ್ತರಾಗಿ ಅಲ್ಲಿ ಕಂಡುಬರುವುದರಿಂದಾಗಿ ರಾಷ್ಟ್ರಾಧಿಪತಿಯೂ ಕೂಡ ಅಸ್ತನಾಗಿದ್ದರಿಂದ ಅತ್ಯುತ್ತಮವಾದ ಅಧ್ಯಾತ್ಮ ಯೋಗವನ್ನು ಉತ್ತಮ ಗುರು ಮಾರ್ಗದರ್ಶನದೊಂದಿಗೆ ಉತ್ತಮವಾದ ಜಪಾದಿಗಳನ್ನು, ಅನುಷ್ಠಾನಾದಿಗಳನ್ನು, ಸರಸ್ವತಿ ಧ್ಯಾನದಂತಹ ಧ್ಯಾನಗಳನ್ನು ಮಾಡುವುದರಿಂದ ನಿಮಗೆ ಅತ್ಯುತ್ತಮವಾದಂತಹ ಲಾಭ ಆಧ್ಯಾತ್ಮಿಕವಾಗಿ ಲಭಿಸುವ ಯೋಗ ಇದೆ. ಅದೇ ರೀತಿಯಾಗಿ ಪೌರ್ಣಿಮೆಯಂದು ನೀವು ಮಾಡ್ತಕ್ಕಂತಹ ಆ ಒಂದು ಧ್ಯಾನಾದಿಗಳು, ಕುಲದೇವತಾ ಆರಾಧನೆಯ ಫಲದಿಂದಾಗಿ ತೃತೀಯಾಧಿಪತಿಯಾಗಿರುವಂತಹ ಚಂದ್ರನಿಂದ ಮನಸ್ಸು ಪ್ರಫುಲ್ಲವಾಗಿ ನೀವು ಆಡುವ ಮಾತುಕತೆಗಳು ಮತ್ತು ಸಹೋದರ ಕ್ಷೇತ್ರಗಳು, ಉದ್ಯೋಗಾದಿಗಳ ವಿಚಾರಗಳಲ್ಲಿ, ಅನೇಕ ವಿಚಾರಗಳಲ್ಲಿ ನಿಮ್ಮ ಮಾತುಕತೆಗಳು ಯಶಸ್ಸನ್ನು ಪಡೆಯುವುದಕ್ಕೆ ಇದು ಆ ಪೌರ್ಣಿಮೆಯ ಅನುಷ್ಠಾನ ಕಾರಣವಾಗತ್ತೆ. ಇನ್ನು ವೃಷಭದಿಂದ ಚತುರ್ಥದಲ್ಲಿ ಕೇತು ಇರುವಂಥದ್ದು. ಮಾನಸಿಕ ಅತೃಪ್ತಿ ಇದ್ದಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡಿ, ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದಾಗಿ ಅನೇಕ ವಿಘ್ನಗಳು ದೂರವಾಗಿ ಮನಸ್ಸು ತೃಪ್ತವಾಗಬಲ್ಲದು. ಮಹಾಗಣಪತಿಗೆ ಅಂದರೆ ವಿನಾಯಕನಿಗೆ ಕಡಲೆ ನೈವೇದ್ಯ ಇತ್ಯಾದಿ ಕಡಲೆಕಾಳು ನೈವೇದ್ಯವನ್ನು ನೆನೆಸಿಕೊಟ್ಟು ಅವನಿಗೆ ಸಂತೃಪ್ತಿಯನ್ನು ಮಾಡುವ ಮೂಲಕವಾಗಿ ನಿಮ್ಮ ನಿಮ್ಮ ವಿಧಾನದಲ್ಲಿ ಅನೇಕ ವಿಧವಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಅವನನ್ನು ಸಂತೃಪ್ತಿಗೊಳಿಸಿದಷ್ಟು ನಿಮ್ಮ ಮನಸ್ಸು ಸಂತೃಪ್ತಗೊಳ್ಳುವ ಯೋಗ ಇಲ್ಲಿ ಕಂಡುಬರುತ್ತೆ. ಇದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯುತ್ತಮವಾದ ಫಲ ನೀಡಬಲ್ಲದು. ನಾಗ ಯಜ್ಞೋಪವೀತಿನೇ ನಮಃ ಎಂಬುದಾಗಿ ಅಷ್ಟೋತ್ತರದಲ್ಲಿ ಹೇಳಿದ ಹಾಗೆ ಈ ಒಂದು ವಿದ್ಯೆ, ವಿವಾಹ, ಯಜ್ಞಾದಿಗಳ ದೋಷ ನಿವಾರಣೆಗೆ, ಆ ವೃತ್ತಿ ಕ್ಷೇತ್ರ ಇತ್ಯಾದಿಗಳಲ್ಲಿ ದೋಷಗಳು ಕಂಡುಬಂದರೆ ನಾಗಶಕ್ತಿ ವಿನಾಯಕ ಅತಿ ಉತ್ತಮವಾದ ಫಲವನ್ನು ನೀಡ್ತಾನೆ. ಮುದ್ಗಲ ಪುರಾಣ ಅದರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯ ಕ್ರಮವನ್ನು ಸಣ್ಣ ಪ್ರಮಾಣದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇವೆ. ಅದನ್ನು ಆಸಕ್ತರು ನೋಡಿ ಅನುಸರಿಸಬಹುದು. ಯಾವುದೇ ದೋಷವಿಲ್ಲದ ಅತ್ಯಂತ ಸ್ಪಷ್ಟವಾದ ವ್ಯವಸ್ಥೆಯನ್ನು ಈ ಮೂಲಕ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಹಾಗೆಯೇ
ವೃಷಭ ರಾಶಿಯಿಂದ ಪಂಚಮದ ಅಧಿಪತಿಯಾದ ಬುಧನು ಅಷ್ಟಮಕ್ಕೆ ಬರುವುದರಿಂದಾಗಿ ವಿದ್ಯೆಯಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕಂಡರೆ ದುರ್ಗಿ ಮತ್ತು ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವಂಥದ್ದು. ಆ ಒಂದು ಆಂಜನೇಯನ ಪ್ರಾರ್ಥನೆ ಮತ್ತು ಧ್ಯಾನ ಇತ್ಯಾದಿಗಳು ನಿಮಗೆ ಅತಿ ಸುಲಭವಾಗಿ ಉತ್ತಮ ಜ್ಞಾನಾರ್ಜನೆಗೆ ಉತ್ತಮವಾದ ಫಲವನ್ನು ಕೊಡಬಲ್ಲವು. ಇನ್ನು 6ನೇ ಮನೆಯಾದ ಅಧಿಪತಿಯಾದ ಶುಕ್ರನೇ ಅಷ್ಟಮಕ್ಕೆ ಹೋಗುವುದರಿಂದ ಕೆಲವರಿಗೆ ಅನಾರೋಗ್ಯ, ಕೆಲವರಿಗೆ ಚೇತರಿಕೆ ಎರಡೂ ಕೂಡ ಲಭ್ಯವಾಗುವ ಯೋಗ. ಇನ್ನು ಶತ್ರುಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಯೋಗ, ಅರ್ಥಾತ್ ನಮ್ಮ ಮಾನಸಿಕ ಶತ್ರುತ್ವದಿಂದ ಹೊರಬರುವಂಥ ವ್ಯವಸ್ಥೆ ಈ ಒಂದು ಪುಷ್ಯಮಾಸ ನಿಮಗೆ ನೀಡುತ್ತೆ. ಸಪ್ತಮದಲ್ಲಿಯೇ ರಾಶಿಯ ಅಧಿಪತಿಯು ಅಷ್ಟಮಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಮತ್ತೆ ಅದೇ ಸಪ್ತಮದಲ್ಲಿ ಬುಧ ಮತ್ತು ಶುಕ್ರರು ಅಷ್ಟಮವನ್ನು ಪ್ರವೇಶ ಮಾಡಿದಂತಹ ಫಲವನ್ನು ಈಗಾಗಲೇ ಹೇಳಿದ್ದೇವೆ. ಹಾಗೆಯೇ ಅಷ್ಟಮದಲ್ಲಿ ರವಿ, ಕುಜ, ಬುಧ, ಶುಕ್ರ ಯುತಿ ಎನ್ನುವಂಥದ್ದು ಗುರು ದೃಷ್ಟಿಯುಕ್ತವಾಗಿದ್ದರಿಂದಾಗಿ ಕುಜನಿಂದ ನಿಮಗೆ ಅನೇಕ ವಿಧವಾದ ವೈವಾಹಿಕ ಜೀವನದಲ್ಲಿ ಸಾಮರಸ್ಯತೆ ಇಲ್ಲದೆ ಇರುವಂಥ ಸ್ಥಿತಿಗತಿಗಳಿದ್ದಲ್ಲಿ ಆ ಗುರುವಿನ ಅನುಗ್ರಹದಿಂದ, ಕುಲದೇವತಾ ಅನುಗ್ರಹದಿಂದ ಅದು ಸರಿಯಾಗಬಲ್ಲದು. ಇನ್ನು ಮಾನಸಿಕ ಅತೃಪ್ತಿ ಇತ್ಯಾದಿಗಳು, ಪಿತೃವರ್ಗದ ಆಶೀರ್ವಾದ ಬಲದ ಹೀನತೆ ಇದ್ದಲ್ಲಿ, ದೈವ ಬಲ ಕಡಿಮೆ ಇದ್ದು ಕುಲದೇವತಾ ಆರಾಧನೆಯ ಫಲ ಸರಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಕುಲದಲ್ಲಿ, ಕುಟುಂಬದಲ್ಲಿ ಗೊಂದಲಗಳು, ಮತ್ತೆ ಹಿನ್ನಡೆ ಆಗುವಂಥದ್ದು, ಆರ್ಥಿಕ ಹಿನ್ನಡೆ ಇರ್ಬೋದು, ಮಾನಸಿಕ ಹಿನ್ನಡೆ ಇರ್ಬೋದು, ಬೌದ್ಧಿಕ ಹಿನ್ನಡೆ ಇರ್ಬೋದು, ಸಾಮಾಜಿಕ ಹಿನ್ನಡೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ರವಿಗ್ರಹದ ಅತ್ಯಂತ ಉಚ್ಚ ಸ್ಥಿತಿ ಈ ಒಂದು ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗಿನಿಂದ ನಿಮಗೆ ಲಭ್ಯವಾಗಬಲ್ಲದು. ಅಲ್ಲಿವರೆಗೆ ಗುರು ಆರಾಧನೆ ಮತ್ತು ಪೌರ್ಣಿಮೆಯ ಇತ್ಯಾದಿಗಳ ಅನುಷ್ಠಾನಾದಿಗಳು ಅಂತಹ ದೋಷಗಳಿಂದ ನಿಮ್ಮನ್ನು ಉತ್ತಮವಾದ ಫಲವನ್ನು ಪಡೆಯುವಂತೆ ಮಾಡಬಲ್ಲವು. ಅದೇ ರೀತಿಯಾಗಿ ಈ ವೃಷಭ ರಾಶಿಯ ಅಧಿಪತಿಯು ಭಾಗ್ಯಕ್ಕೆ ಪ್ರವೇಶಿಸಿದ ನಂತರ ರಾಹು ಪೀಡಿತವಾಗುವಂತಹ 4 ಗ್ರಹಗಳಿರುವುದರಿಂದ ಯಾರ್ಯಾರ ಜಾತಕದಲ್ಲಿ ರಾಹು ಪೀಡಿತ ಗ್ರಹಗಳು ಇವೇ ಆಗಿರ್ತವೆಯೋ ಅವರಿಗೆ ಅನೇಕ ವಿಧವಾದ ತೊಂದರೆಗಳು ಆ ಗ್ರಹ ಸ್ಥಿತಿಯಿಂದ ಉಂಟಾಗುವ ಲಕ್ಷಣ ಇರುವುದರಿಂದ ಆ ನಾಗನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಆದ್ದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ನಾಗ ಮತ್ತು ವಿನಾಯಕ ಸೇರಿದಂತಹ ಒಂದು ವಿಶಿಷ್ಟವಾದಂತಹ ಆ ಫಲವನ್ನು ನೀಡ್ತಕ್ಕಂಥವನೇ ನಾಗಶಕ್ತಿ ವಿನಾಯಕನಾಗಿರ್ತಾನೆ. ಹಾಗಾಗಿ ಕೇತುದೋಷ ನಿವಾರಣೆಗೆ ವಿನಾಯಕನನ್ನು ಮತ್ತು ನಾಗದೋಷ ನಿವಾರಣೆಗೆ, ಈ ರಾಹು ದೋಷ ನಿವಾರಣೆಗೆ ನಾಗನನ್ನು ಆರಾಧನೆ ಮಾಡುವ ಮೂಲಕವಾಗಿ 2 ಶಕ್ತಿ ಸಮ್ಮಿಳಿತವಾಗಿರುವ ನಾಗ ಯಜ್ಞೋಪವೀತ ಗಣಪತಿಯ ಆರಾಧನೆ ಅತಿ ಸುಲಭದಲ್ಲಿ ರಾಹು ಪೀಡಿತ ಮತ್ತು ಕೇತು ಪೀಡಿತ ಗ್ರಹಗಳ ದೋಷ ನಿವಾರಣೆಯನ್ನು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನಗಳಿಗೆ ತೊಂದರೆ ಇದೆ, ಉದಾಹರಣೆ ವೃತ್ತಿ ಕ್ಷೇತ್ರ, ಉದ್ಯೋಗ ಕ್ಷೇತ್ರ ಅರ್ಥಾತ್, ಹಾಗೆ ವಿದ್ಯಾಕ್ಷೇತ್ರ, ಹಾಗೆ ಆರೋಗ್ಯ ಇತ್ಯಾದಿಗಳಲ್ಲೆಲ್ಲ ಯಾವ ಸಮಸ್ಯೆಗಳಿದೆ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಪೀಡಿತವಾದ ವ್ಯವಸ್ಥೆಯಿಂದ ಅದು ಆಗ್ತಾ ಇದೆಯೋ ಅದರಿಂದಾಗಿ ತೊಂದರೆಗಳು ಉಂಟಾಗುತ್ತೆ. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಸಂಪೂರ್ಣವಾದಂತಹ ಬಲವನ್ನು ನಿಮಗೆ ನೀಡಬಲ್ಲದು. ಶ್ರದ್ಧೆ ಮತ್ತು ಭಕ್ತಿ ಮತ್ತು ನಿಜವಾಗಿ ಆ ಒಂದು ಇಂಟ್ರೆಸ್ಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್, ಅದನ್ನೇ ಶ್ರದ್ಧೆ ಅಂತ ಕರೀತಾರೆ. ಆ ಒಂದು ಭಕ್ತಿ ಮತ್ತು ನಂಬಿಕೆ ವಿಶ್ವಾಸದಲ್ಲಿ ಮಾಡಿದಂಥವರಿಗೆ ಆ ಆರಾಧನೆ ಸಂಪೂರ್ಣವಾದ ಫಲ ನೀಡುತ್ತೆ. ಇನ್ನು ರಾಶಿಯಿಂದ ದಶಮದಲ್ಲಿಯೇ ರಾಹು ಇರುವುದರಿಂದ ಅನೇಕರಿಗೆ ಬಹಳ ಉದ್ಯೋಗದ ಸಮಸ್ಯೆ ಉಂಟಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಆದ್ದರಿಂದ ಉದ್ಯೋಗದ ದೋಷ ನಿವಾರಣೆಗೆ ವಿದ್ಯಾ ವಿವಾಹ ಯಜ್ಞಾನ ಒಂದೇ ವಿಘ್ನ ನಿವಾರಣ, ಮುಂದೆ ಆ ಶ್ಲೋಕವನ್ನು ಹೇಳ್ತೇವೆ. ಆ ಒಂದು ಯಜ್ಞ ಅಂದರೆ ವೃತ್ತಿ, ಉದ್ಯೋಗ ಇತ್ಯಾದಿಗಳೆಲ್ಲವೂ ಕೂಡ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಶ್ರದ್ಧೆಯಿಂದ ನಿರಂತರ ಅನುಷ್ಠಾನ ಮಾಡ್ತಾ ಬನ್ನಿ. ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಂದು ಧ್ಯಾನಕ್ಕೆ ಕುಳಿತು ಧ್ಯಾನದ ಅವಸ್ಥೆಯಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದು, ಮಾನಸ ಪೂಜೆಯ ರೀತಿಯಲ್ಲಿ ಮಾಡುವಂಥದ್ದು ಅತಿ ದೊಡ್ಡ ಫಲವನ್ನು ನಿಮಗೆ ನೀಡಬಲ್ಲದು. ಇನ್ನು ವೃಷಭ ರಾಶಿಯಿಂದ ಈ ಒಂದು ಏಕಾದಶದಲ್ಲಿ ಶನೈಶ್ಚರನ ಸ್ಥಿತಿ ಅತ್ಯುತ್ತಮವಾಗಿಯೇ ಇದೆ. ಹಾಗಾಗಿ 11ನೇ ಮನೆಯಲ್ಲಿರುವ ಶನೈಶ್ಚರನು ಪೂರ್ವಜನ್ಮದ ಪುಣ್ಯ ಫಲವನ್ನು ನೀಡುವುದಕ್ಕಾಗಿ ನಿಮಗೋಸ್ಕರವಾಗಿ ಈ ಒಂದು ಮೀನರಾಶಿಯಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಅಲ್ಲಿ ವಿರಾಜಮಾನನಾದ ಶನೈಶ್ಚರನು ನಿಮಗೆ ಭಾಗ್ಯಾಧಿಪತಿಯು ಮತ್ತು ದಶಮಾಧಿಪತಿ ಆಗುವುದರಿಂದ ನೀವು ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಆಂಜನೇಯನ ಆರಾಧನೆ, ಈಶ್ವರ ಆರಾಧನೆಯನ್ನು ಮಾಡಿದಲ್ಲಿ ಉದ್ಯೋಗಾದಿಗಳಲ್ಲಿ ಶನೈಶ್ಚರನ ಮೂಲಕ ಅತ್ಯುತ್ತಮವಾದ ಲಾಭಗಳು ಲಭ್ಯವಾಗಬಲ್ಲವು. ಇನ್ನು ವ್ಯಯಾಧಿಪತಿಯಾದ ಕುಜನು ಇಲ್ಲಿ
ಅಷ್ಟಮ ಮತ್ತು ಭಾಗ್ಯಕ್ಕೆ ಬರುವುದರಿಂದಾಗಿ ಉತ್ತಮವಾದಂತಹ ಸಪ್ತಮಾಧಿಪತಿಯಾದಂತಹ ಕುಜನು ಉಚ್ಚ ಸ್ಥಾನಕ್ಕೆ ಹೋಗುವುದರಿಂದ ಪ್ರೇಮಿಗಳಲ್ಲಿ ಅಥವಾ ಗಂಡ ಹೆಂಡತಿಯರಲ್ಲಿ ಅತ್ಯುತ್ತಮ ಸಾಮರಸ್ಯತೆ ಕಂಡುಬಂದು ಕುಲ ಅಭಿವೃದ್ಧಿಯ ಯೋಗ ಇತ್ಯಾದಿಗಳು ಕಂಡುಬರುತ್ತೆ. ಕುಲದೇವತಾ ಆರಾಧನೆಯ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗತ್ತೆ. ಹಾಗಾಗಿ ಕುಲದೇವರನ್ನು ತುಂಬ ಚೆನ್ನಾಗಿ ಆರಾಧನೆ ಮಾಡುವ ಮೂಲಕವಾಗಿ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಈ ಪುಷ್ಯ ಮಾಸ ನಿಮಗೆ ಅತ್ಯುತ್ತಮ ಫಲವನ್ನು ನೀಡುವಂತಾಗಲಿ. ನಮಸ್ತೆ. ಈಗ ಮಾರ್ಗಶಿರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಇಲ್ಲಿ ನೋಡಿ, ತುಳುನಾಡ ಕುಮಾರಿ ಎನ್ನುವವರು ಒಂದು ಕಾಮೆಂಟ್ ಹಾಕಿದ್ದಾರೆ. ನಾನು ಮೊದಲ ಬಾರಿ ನಿಮ್ಮ ವಿಡಿಯೋ ವೀಕ್ಷಿಸುತ್ತಿದ್ದೇನೆ. ನನ್ನ ಪ್ರಶ್ನೆ, ನನಗೆ 43 ವರ್ಷದವರೆಗೆ ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ತುಂಬ ಇಷ್ಟದಿಂದ ಪೂಜೆ ಮಾಡುತ್ತಿದ್ದ ನನಗೆ ಈಗ ದೇವರಿಗೆ ಕೈ ಮುಗಿಯಲು ಕೂಡ ಮನಸ್ಸಾಗುವುದಿಲ್ಲ, ಯಾಕೆ ಎನ್ನುವ ಪ್ರಶ್ನೆ ಮಾಡಿದ್ದಾರೆ. ಅವರ ಕಮೆಂಟ್ ಕೆಳಗಡೆನೆ ಶ್ರೀ ಮುಳುಗುಂದ ಅವರು ಕಾಮೆಂಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮುಳುಗುಂದ ಸ್ವಾಮಿ ಅವರೇ. ಇಲ್ಲಿ ಶ್ರೀ ಮುಳುಗುಂದ ಎನ್ನುವಂತಹ ಹೆಸರು ಇಲ್ಲಿ ಕಂಡು ಬರ್ತಾ ಇದೆ ಚಾನಲಲ್ಲಿ. ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್, ನಿಮ್ಮ ಕಮೆಂಟ್ ನಾವು ಓದ್ತಾ ಇದ್ದೇವೆ. ನಮಸ್ಕಾರ ಗುರುಜಿ, ನೀವು ಧ್ಯಾನ ಮತ್ತು ಸಾಧನೆ ಮಾಡುವ ಮಹತ್ವದ ಕುರಿತು ಹಾಗೆಯೇ ಕೋಪವನ್ನು ತೊರೆದು ಶಾಂತವಾಗಿರುವ ಬಗ್ಗೆ ಅನೇಕ ಬಾರಿ ಉಪದೇಶಿಸಿದ್ದೀರಿ. ನಿಮ್ಮ ಈ ಅಮೂಲ್ಯ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅತೀವ ಪರಿಣಾಮಕಾರಿಯಾಗಿದೆ. ನಾನು ಪ್ರತಿದಿನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದು ಅದು ನನಗೆ ಅಪಾರ ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತಿದೆ. ನಿಮ್ಮಂತಹ ಮಹಾನ್ ಗುರುಗಳಿಂದ ಇಂತಹ ದಿವ್ಯ ಮಾರ್ಗದರ್ಶನ ದೊರೆಯುತ್ತಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಬರೆದಿದ್ದಾರೆ. ಅಂದರೆ ತುಳುನಾಡ ಕುಮಾರಿಯವರೇ, ನಮ್ಮ ಚಾನಲಿಗೆ ಹೋಗಿ ನಮ್ಮ ಅನೇಕ ವಿಡಿಯೋಗಳನ್ನು ನೋಡುವುದರಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಲಭ್ಯವಾಗುತ್ತೆ. ಇವರಂತೆಯೇ ಆಂತರಿಕವಾದ ಶಾಂತಿಯನ್ನು ಪಡೆಯೋದಕ್ಕೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮುಳುಗುಂದ ಸ್ವಾಮಿಯವರ ಈ ಒಂದು ಮುಳುಗುಂದ ಅವರ ಒಂದು ಕಾಮೆಂಟ್ ನಿಮಗೆ ಉತ್ತರವನ್ನು ನೀಡಿದೆ. ಹಾಗೆಯೇ ಇನ್ನು ಕೆಲವರು ಈ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೋಡುವುದರಿಂದ ಯಾರಿಗೆ ಉಪಕಾರ ಇದೆ ಅಂತ ಕೇಳಿದವರು ಇದ್ದಾರೆ. ಹಾಗಾಗಿ ಇವರು ಇಂತಹ ಆ ರೀತಿಯಾದ ಕಮೆಂಟ್ ಮಾಡಿದವರು ಅದರ ಕೆಳಗಡೆಯ ಮತ್ತು ಮೇಲ್ಗಡೆಯ ಕಮೆಂಟ್ಗಳನ್ನು ಓದಿದರೆ ಯಾರ್ಯಾರಿಗೆ ಅದು ಉಪಕಾರ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ. ಯಾರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಇಷ್ಟೇ ಸ್ವಾಭಾವಿಕವಾದ ಸರಳವಾದ ಉತ್ತರ. ಮುಳುಗುಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಒಂದು ಕಾಮೆಂಟನ್ನು ನೋಡ್ತಾ ಹೋದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗನು ನನಗೆ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ, ಹಾಗಂತ ಅವನಿಗೆ ನಾನು ಬಿಟ್ಟಿರೋ ಶಕ್ತಿ ಇಲ್ಲ, ಪ್ರೀತಿ ಇದೆ. ಆದರೂ ಆಗಾಗ ನನ್ನ ಹತ್ರ ಮಾತು ಬಿಡೋದು, ದೂರ ಆಗೋದು, ಈ ರೀತಿಯಾಗಿ ಮಾಡ್ತಾನೆ. ಇದು ನನಗೂ ಅವನಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಇದಕ್ಕೇನು ಕಾರಣ ಗುರುಜಿ? ಇದೇನು ಮಾಡಬೇಕು ಅಂತ ಕೇಳಿದರೆ, ಖಂಡಿತವಾಗಿಯೂ ಒಂದು ತಂದೆಯ ಒಂದು ಅಳಲನ್ನು ತೋಡಿದಿರ. ಇಂತಹ ಒಂದು ಸ್ಥಿತಿಗತಿಗಳು ಕೇವಲ ನಿಮಗೊಂದೇ ಅಲ್ಲ, ಸಾಮಾನ್ಯ ವಯಸ್ಕರಾಗ್ತಾ ಬಂದಂತಹ ಮಕ್ಕಳು ತಂದೆಯನ್ನು ತಿರಸ್ಕಾರ ಮಾಡದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಇತ್ತೀಚಿನ ದಿನದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಒಂದು ನ್ಯೂನ್ಯತೆ ಅಂತ ಕೂಡ ಅದನ್ನು ನಾನು ಕರಿತೀನಿ. ಯಾಕೆ ಶಿಕ್ಷಣ ಕ್ಷೇತ್ರದಲ್ಲಿಯೇ ನಾನಿದ್ದು ನೋಡಿರುವಂಥ ಸತ್ಯ ಕೂಡ ಇದೆ. ಹಾಗೆಯೇ ಯಾರ ಜಾತಕದಲ್ಲಿ ರವಿಗ್ರಹ ಸರಿ ಇರುವುದಿಲ್ಲವೋ, ಪಿತೃಸ್ಥಾನದ ಅಧಿಪತಿ ಸರಿ ಇರೋದಿಲ್ಲವೋ, ಈಗ ಇಂತಹ ಸ್ವಾಭಾವಿಕ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ತಂದೆಯಿಂದ ದೂರ ಆಗುವ ಮತ್ತು ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತಹ, ದೈವಬಲ ಸಿಗದೇ ಇರುವಂತಹ ಪೂರ್ವಜನ್ಮದ ದೋಷಗಳು ಇರ್ತಾವೆಯೋ ಅಂಥವರು ಹುಟ್ಟಿದಾಗ ಈ ತಂದೆಯಿಂದ ಭಿನ್ನ ಆಗುವಂತಹ, ಭಿನ್ನಾಭಿಪ್ರಾಯ ಹೊಂದುವಂಥ ಯೋಗಗಳು ಅಲ್ಲಿ ಉತ್ಪನ್ನವಾಗ್ತವೆ. ಅದಕ್ಕೆ ಪರಿಹಾರ ತಂದೆ ಮತ್ತು ಮಗ ಇಬ್ಬರು ಕೂಡ ಆತ್ಮೀಯತೆಯಿಂದ ಕುಳಿತು ಇಂತಹ ದೋಷದಿಂದ ನಾವು ದೂರವಾಗಿ ನಾವಿಬ್ಬರು ಹತ್ತಿರ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಹೀಗಿದ್ದಾಗ ಅವನಿಗೆ ತಂದೆಯ ಆಶೀರ್ವಾದ ಸಿಗದೇ ಇರುವಂತಹ ದೋಷ ಬರುವುದರಿಂದ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಪ್ರಕ್ರಿಯೆಯನ್ನು ಸಣ್ಣ ಮಗುವಿಂದಲೇ ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೇಳಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳೋದು ಇದು ಮೊದಲನೇ ಪರಿಹಾರ. ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿ ಈ ರೀತಿಯ ದೋಷದಿಂದ ಹೊರಗೆ ಬರ್ತಾನೆ. ಈ ಮೂರನೇದಾಗಿ ತಂದೆ ಮತ್ತು ಮಗ ಇಬ್ಬರು ಕೂಡ ಓಂ ನಮಃ ಶಿವಾಯ, ರವಿಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಇದಾಗಿದ್ದರಿಂದ ಓಂ ನಮಃ ಶಿವಾಯ ಜಪವನ್ನು ಯಥಾಕ್ರಮವಾಗಿ ಮಾಡ್ತಾ ಬಂದರೆ ಈ ದೋಷಕ್ಕೆ ಪರಿಹಾರ ಕೂಡ ಆಗತ್ತೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ಅದ್ಭುತವಾಗಿ ಮೊದಲೇ ನಾವು ಬರೆದಂತೆ ಇದು ಸನಾತನ ಎನ್ನುವಂತಹ
ಒಂದು ಯೂಟ್ಯೂಬ್ ಚಾನಲ್ನ ಅಪರಿಚಿತ 9733 ಈ ಒಂದು ಯೂಟ್ಯೂಬ್ ಚಾನಲಿಂದ ನಮಗೆ ಕಾಮೆಂಟ್ ಬಂದಿದೆ. ಈ ಕಾಮೆಂಟನ್ನು ಕೂಡ ನಾವು ಸೆಲೆಕ್ಟ್ ಎಸ್ ಎ ಲಕ್ಕಿ ಕಾಮೆಂಟ್ ಅಂತ ಅವತ್ತೇ ಕೂಡ ಹಾಕಿದ್ದೀವಿ. ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಂತ ಹೇಳಿ ಕೇಳಿದ್ದಾರೆ. ಸಮರ್ಪಕವಾಗಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ 1 ಗಂಟೆ ಬೇಕಾಗುತ್ತೆ. ಆದರೆ ಶಾರ್ಟ್ ಆಗಿ ನಾನು ಕೆಲವು ಪಾಯಿಂಟ್ಗಳಲ್ಲಿ ಇದನ್ನು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರು ಬಿಟ್ಟರು ನಿನ್ನನ್ನು ಕರ್ಮ ಬಿಡೋದು, ನಾನು ಬಿಡೋದಿಲ್ಲ ಅಂತ ಕರ್ಮ ಹೇಳುತ್ತೆ ಅನ್ನೋ ಮಾತು ಒಂದು ಕಡೆ ಇದೆ. ಇನ್ನೊಂದು ಕಡೆ ದೇವರ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಉದುರೋದಿಲ್ಲ, ಅಂದರೆ ತೇನ ವಿನಾ ತೃಣಮಪಿನ ಚಲತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಮಾಡಿದ್ದುಣ್ಣು ಮಹಾರಾಯ, ಅದೇ ಕರ್ಮಫಲ, ಮತ್ತೆ ಪಾಲಿಗೆ ಬಂದದೇ ಪಂಚಾಮೃತ. ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು, ಸ್ವಲ್ಪ ಕ್ಲಿಯರ್ ಆಗಿ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸನಾತನ ಚಾನಲ್ ಅಧಿಕಾರಿಗಳೇ, ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಕರ್ಮಫಲವನ್ನು ಹೇಳಿದಂಥದ್ದಾಗತ್ತೆ. ಮತ್ತು ಆ ಕರ್ಮ ಎನ್ನುವಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂಥ ಭಗವದ್ಗೀತೆಯ ವಾಕ್ಯದಂತೆ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ. ನಿನ್ನ ಶ್ರದ್ಧಾ ಭಕ್ತಿ ಮತ್ತು ಪೂರ್ವ ಜನ್ಮದ ಅನೇಕ ಜನ್ಮದ ನಿನ್ನ ಪಾಪ ಪುಣ್ಯಗಳನ್ನು ಆಧರಿಸಿ ನಾನು ಭಗವಂತನಾದಂಥ ಕೃಷ್ಣ ನಾನು ನಿಮಗೆ ಫಲವನ್ನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಯಥಾಶ್ರದ್ಧಾ ತಥಾ ಫಲ ಎನ್ನುವಂಥ ಶಾಸ್ತ್ರವಾಕ್ಯ ಕೂಡ ಇದೆ. ಆ ಶ್ರದ್ಧೆ ಪ್ರಮಾಣವನ್ನು ಅಳೆಯುವಂಥವನು ಭಗವಂತ ಮಾತ್ರ ಆಗಿರ್ತಾನೆ. ಇನ್ನು ದೇವರ ಅಪ್ಪಣೆ ಇಲ್ಲದೆ ಇದಕ್ಕೆ ಕೊನೆಗೆ ಬರ್ತೇನೆ. ಮಾಡಿದ್ದುಣ್ಣು ಮಹಾರಾಯ ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ನನಗೆ ಸಿಕ್ಕಿದ್ದೆ ಪಂಚಾಮೃತ ಅಂತ ಜೀವನ ಕಳೆದು ಬಿಡೋಣ ಅಂತಂದರೆ, ಉದಾಹರಣೆಗೆ ಒಬ್ಬನಿಗೆ ಒಂದು ರೋಗ ಬರುತ್ತೆ, ಅಯ್ಯೋ ರೋಗ ಬಂತು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಔಷಧ ಮಾಡದೆ ಇರಲಿಕ್ಕಾಗತ್ತೆಯೇ? ಹಾಗಾಗಿಯೇ ನಮ್ಮ ಯಾವ ಪಾಲಿಗೆ ಬಂದಂಥದ್ದೆಲ್ಲವನ್ನು ಪಂಚಾಮೃತ ಅಂತ ಸ್ವೀಕರಿಸ್ತಾ ಅದನ್ನು ಗೆಲ್ಲುವ ನಿಟ್ಟಿನಲ್ಲಿ ಪರಿಹಾರ ಅಗತ್ಯ ಇರ್ತದೆ. ಅದಕ್ಕಾಗಿ ಜ್ಯೋತಿಷ ಅತ್ಯಂತ ಬೆಳಕನ್ನು ಚೆಲ್ಲುತ್ತೆ. ಅದೇ ರೀತಿಯಾಗಿ ತೇನ ವಿನಾ ತೃಣಮಪಿ ಚಲತಿ ಎಂಬುದಾಗಿ ಹೇಳಿದಿರ. ಹಾಗೆ ಈ ತೇನ ದೇವರಿಲ್ಲದೆ ಹುಲ್ಲು ಕಟ್ಟಿ, ಖಂಡಿತವಾಗಿ ಹೌದು. ಆ ಭಗವಂತನ ಇಚ್ಛಿಲ್ಲದೆ ಒಂದು ಹುಲ್ಲು ಕೂಡ ತೃಣವೂ ಕೂಡ ಅಲಗಾಡಲಾರದು ಎನ್ನುವಂತಹ ಒಂದು ವಾಕ್ಯ ಖಂಡಿತವಾಗಿಯೂ ಇದೆ. ಅದು ಸತ್ಯ ಕೂಡ ಹೌದು. ಅದು ಹೇಗೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು ಎನ್ನುವ ಪ್ರಶ್ನೆಯೇ ತಪ್ಪಾಗಿದೆ. ಯಾಕೆಂದರೆ ಭವಿಷ್ಯವನ್ನು ಕೇಳುವಂತ ಯಾರೂ ಕೇಳಿಲ್ಲ. ಜ್ಯೋತಿಷ್ಯ ಅಂದರೆ ಭವಿಷ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಜ್ಯೋತಿಷ್ಯ ಒಂದು ಆಸ್ಟ್ರಾನಮಿ ಅಂತಂದರೆ ಭೌಗೋಳಿಕ ವಿಸ್ಮಯದ ಜೊತೆಗೆ ಮನುಷ್ಯನು ಈ ಪಂಚಭೂತ ಶರೀರ, ಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣವನ್ನು ಒಳಗೊಂಡು ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದಾನೆ. ಇವನು ಪ್ರಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಅದನ್ನು ಜ್ಯೋತಿಷ್ಯ ಜೀವನದ ಬೆಳಕಿಗೋಸ್ಕರ ಏನೆಲ್ಲ ದೋಷಗಳಾಗ್ತದೆ, ಅದನ್ನು ಪರಿಹಾರ ಮಾರ್ಗ ಹೇಗೆ ಅಂತ ಅತಿ ದೊಡ್ಡ ವಿಚಾರ ಇದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಕೇವಲ 5 ನಿಮಿಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ ಮತ್ತು ಸರಿಯಾದಂತಹ ಮಾರ್ಗದರ್ಶನ, ನಿರಂತರವಾಗಿ ಗಂಟೆಗಟ್ಟಲೆ ಕುಳಿತು ಕೇಳಿ ಅಥವಾ ಓದಿ ತಿಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಜ್ಯೋತಿಷ ಅಂತಂದರೆ ಬೆಳಕು. ಈ ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ, ಈ ಒಂದು ಎಲ್ಲ ಶಕ್ತಿ ಪುಂಜಗಳ ಅವ್ರನ್ನೆಲ್ಲ ಇಟ್ಟುಕೊಂಡು, ಯಾವ ಬೆಳಕಿನ ಪುಂಜಗಳಿದ್ದಾವೆ ಅವನ್ನೆಲ್ಲ ಇಟ್ಟುಕೊಂಡು ಹೇಳಿದಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದರ ಮೂಲಕವಾಗಿ ನಮ್ಮಲ್ಲಿ ನವಗ್ರಹ ತತ್ವಗಳು, ಪಂಚಭೂತಾತ್ಮಕ ಶರೀರದಲ್ಲಿ ಪಂಚ ಪ್ರಾಣಗಳು ಇರುವಂಥದ್ದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಈ ಶುಕ್ರ ಚಂದ್ರರು ಜಲಕಾರಕರು, ರವಿ ಕುಜರು ಅಗ್ನಿಕಾರಕರು, ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವ ವ್ಯವಸ್ಥೆಯನ್ನು ಹೇಳಿರುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಹಾಗಾಗಿ ಈ ಒಂದು ಭವಿಷ್ಯವನ್ನು ಕೇಳುವುದರಿಂದ, ಭವಿಷ್ಯ ಅಂತಂದರೆ ಜಾತಕವನ್ನು ಪರಿಶೀಲನೆ ನೋಡುವುದರಿಂದಾಗಿ ಏನಾಗತ್ತೆ ಅಂತಂದರೆ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಯಾವುದೆಲ್ಲ ಪ್ರತಿಬಂಧಕಗಳಿದ್ದಾವೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಆ ಪ್ರತಿಬಂಧಕವು ಬರದೇ ಇದ್ದ ಹಾಗೆ ಸರಿಯಾದ ಕ್ರಮದಲ್ಲಿ ನಮ್ಮ ನಡೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಈ ಒಂದು ಜ್ಯೋತಿಷ ಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಆರೋಗ್ಯದ ವಿಚಾರ, ಯೌಗಿಕ ಮತ್ತು ಲೌಕಿಕ ಮತ್ತು ಆಧ್ಯಾತ್ಮಿಕ ಮತ್ತು ಈ ಎಲ್ಲ ವಿಚಾರಗಳಲ್ಲಿಯ ಪ್ರತಿಬಂಧಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಜಾತಕ ಒಬ್ಬೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಯೋಗವನ್ನು, ಲೌಕಿಕ ಯೋಗವನ್ನು ಕೊಡುವುದರಿಂದ ರೋಗದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಗಮನಿಸಿ ನೋಡುವುದಕ್ಕಾಗಿ ಜ್ಯೋತಿಷ ಬೇಕೇ ಬೇಕು. ಅದೇ ರೀತಿಯಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಅಂತಾದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಆಯ್ತಲ್ಲ ಅಂತಂದರೆ, ದೇವರ ಅಪ್ಪಣೆ ಇದ್ದರೆ ಖಂಡಿತವಾಗಿ ನೋಡಿ, ಅಂತಃಕರಣ ಎಂಬುದಾಗಿ ಚತುರ್ವಿಧ ಮನೋಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ಪ್ರತಿ ಜೀವಿಯೂ ಬದುಕ್ತಾ ಇದೆ. ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಇದರ ಆಯ್ಕೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ
ಮನಸ್ಸು ಮತ್ತು ಬುದ್ಧಿಗೆ ಮತ್ತು ಅವನ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿದಾಗ ಯಾವುದು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಜಾತಕಗಳು ಎಂಬುದಾಗಿ ಅರ್ಥೈಸಿಕೊಂಡಾಗ ಯಾವ ವ್ಯಕ್ತಿಯು ಸತ್ವಗುಣ ಪ್ರಧಾನದೆಡೆಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಎನ್ನುವಂಥದ್ದು ಜಾತಕದ ಮೂಲಕ ತಿಳಿಯುವಂಥದ್ದು. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳನ್ನು ಭಗವಂತ ಪ್ರತಿಯೊಂದು ಜೀವಿಗಳಲ್ಲಿ ಕೊಟ್ಟಿದ್ದು ಈ ಜನ್ಮದಲ್ಲಿ ಅವನ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಈ ಆಯ್ಕೆ ಮತ್ತು ಅವನ ಜೀವನದ ಅಭಿವೃದ್ಧಿಗಾಗಿ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗದ ಆಯ್ಕೆಗಾಗಿ ಕೊಟ್ಟಿರುವಂಥದ್ದು. ಎರಡನೆಯದಾಗಿ ಈ ಸತ್ವಗುಣ, ರಜಗುಣ ಮತ್ತು ತಮೋ ಗುಣಗಳ ಪ್ರಾಧಾನ್ಯತೆಯನ್ನು ಆ ಒಂದೊಂದು ಜೀವಿಯಲ್ಲಿಯೂ ವ್ಯತ್ಯಾಸ ಇರುವುದರಿಂದಾಗಿ ಇದರಲ್ಲಿರುವ ಲೋಪದೋಷಗಳನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಜ್ಯೋತಿಷ ಬೇಕು. ಹಾಗಾಗಿ ಜ್ಯೋತಿಷವನ್ನು ನೋಡಬೇಕು. ಇದು ದೊಡ್ಡ ವಿಚಾರ. ಇಷ್ಟೇ ವಿಚಾರದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಉದಾಹರಣೆ ಸಹಿತ ಕೊಡ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ದಯವಿಟ್ಟು ಈ ಒಂದು ಲಕ್ಕಿ ಕಾಮೆಂಟನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈ ಉತ್ತಮವಾದ ಪ್ರಶ್ನೆ ಕೇಳಿದ ಸನಾತನ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಖಂಡಿತವಾಗಿಯೂ ಅಂತಹ ವಿಮರ್ಶೆ ಇದ್ದರೆ ಒಂದು ದಿವಸ ನೀವು ಕೂಡ ಬನ್ನಿ, ಕುಳಿತು ಒಂದು ವಿಡಿಯೋ ಮಾಡೋಣ. ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ವಿಸ್ತಾರವಾದಂಥ ರೂಪವನ್ನು ನೋಡೋಣ. ಅದೇ ರೀತಿಯಾಗಿ ಭಗವದ್ಗೀತೆ 15-16 ಅಧ್ಯಯನ ಮಾಡಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳು ಭಗವಂತನ ಒಂದು ಅನತಿ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ನಮಗೆ ಕೊಟ್ಟಂತಹ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ನಮಗೆ ಆಯ್ಕೆಯನ್ನು ಇದೇ ಮಾರ್ಗದಲ್ಲಿಯೇ ಈ 3 ಗುಣಗಳಲ್ಲಿಯೇ ನೀನು ಬದುಕು ಎಂಬುದಾಗಿ ಭಗವಂತನ ಸೃಷ್ಟಿಯನ್ನು ಬದಲಿಸಲಿಕ್ಕೂ ಕೂಡ ಯಾರಿಂದಲೂ ಆಗೋದಿಲ್ಲ. ಅದರ ಆಧಾರದ ಮೇಲೆಯೇ ನಾವು ನಮ್ಮ ನಡೆನುಡಿಗಳನ್ನು ನಡೆಸಿಕೊಂಡು ಹೋಗ್ತೇವೆ. ಧನ್ಯವಾದಗಳು. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನು ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ
ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನ ನಾಗಯಜ್ಞೋಪಯುಕ್ತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ, 8 ಪವಿತ್ರ, ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.